ಚಾಲೆಂಜ್ ಕರೋನಾದಾಗ ಅಲ್ಲಿ ಸಾತು ಅಲ್ಲಿ 100 ಮಂದಿ ಸಾತು ಇಲ್ಲಿ 200 ಮಂದಿ ಸಾತು ಅಂತ ಟಿವಿದಾಗ ನೋಡಿ ಅರ್ಧ ಮಂದಿ ಕರೋನಾ ಬರೋದ್ರಿಗೆ ಎಲ್ಲಿ ಹೊಡ್ಕೊಂಡು ಸಾತಾವ. ಆ ಟೈಮಿಗೆ ಧೈರ್ಯ ಹೇಳೋರು ಯಾರು ಇದ್ದಿಲ್ಲ, ಯಾಕೆ ಎಲ್ಲರೂ ಯಾರ್ಯಾರು ಮನೆಗೆ ಇದ್ದರು. ಅಂತ ಟೈಮಿಗೆ ನಾವು ರಾತ್ರಿ ಹಗಲು ಅಂದರೆ ಎಲ್ಲ ಕಡೆ ಧೈರ್ಯ ಕೊಡ್ತಕ್ಕಂಥ ಕೆಲಸ ನಮ್ಮ ಹವಾಮಲ್ಲಿನಾಥ್ ಮಹಾರಾಜರು ಆ ಟೈಮಿಗೆ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರ ನಮಗೂ ಮನಸ್ಸು ಸ್ವಲ್ಪ ಸೂತಿರಬೇಕು, ನಮ್ಮ ಭಾವನೆನೂ ಸೂತಿರಬೇಕು. ಯಾಕಂದ್ರ ನೀವೆಲ್ಲರೂ ಇಲ್ಲಿ ಎಷ್ಟು ಮಂದಿ ಬಂದಿರಿ? ಈಗ ಪೂರಾ ಮನಿ ಮಂದಿ ಯಾರ್ಯಾರು ಬಂದಿರಿ ಹೇಳ್ರಿ? ಮನಿ ಕೀಲಿ ಹಾಕಿ ಮಂದಿ ಬಂದವ್ರು ಎಷ್ಟು ಮಂದಿ ಇದ್ರ ಕೈ ಐತ್ರಿ? ಕೀಲಿ ಹಾಕಿ ಬಂದಿರಿ ಗೋಚ್ ಕೀಲಿ ನಿಂಬಲ್ಲಿ ಅದಲ್ಲ. ಹಾ, ಈಗ ಅದು ನಿಮ್ ಮನಿ ಕೀಲಿ ಅದ, ಹಾಕಿ ಬಂದಿರಿ ಕೀಲಿ. ಮನಿಗೆ ಹೋಗಿ ಅದೇ ಕೀಲಿ ತೆಗಿತೀರ, ತೆಗೆ ಕೀಲಿ ಮತ್ತೊಂದದ ಅದೇ ಕೀಲಿ ಇದಲ್ಲ, ಅದೇ ಹಾಕಾದ್ರೆ ಹಿಂಗ್ ಹಾಕಿರಿ, ತೆಗೆದಕ್ಕೆ ಹಿಂಗ್ ತೆಗಿತೀರಿ. ಹಾ, ಕೀಲಿ ಒಂದೇ ಇರ್ತಾರೆ, ಯಾರು ಇಲ್ಲ. ಹಂಗ ಎಲ್ಲರ ಬಂದು ಒಂದೇ ಮನಸ್ಸದ. ದೇವ್ರ ಹವಾಮಲ್ಲಿನಾಥ್ ಮಹಾರಾಜರು ಮನಸ್ಸು ಎಲ್ಲರಿಗೆ ಕೇಳ್ರಿ, ಎಲ್ಲರಿಗೆ ಮನಸ್ಸು ಒಂದೇ ಕೊಟ್ಟಾರ, ಎರಡೆರಡು ಮನಸ್ಸು ಯಾರಿಗೂ ಕೊಟ್ಟಿಲ್ಲ. ಆದ್ರ ಯಾರು ಹವಾಮಲ್ಲಿನಾಥ್ ಮಹಾರಾಜರು ಬಂದು ಅವ್ರ ಪ್ರವಚನದಾಗ, ಅವ್ರ ಕಾರ್ಯಕ್ರಮದಾಗ ಅವ್ರ ಪಾದ ಮುಟ್ಟಿ ಏನು ದರ್ಶನ ತಗೋತಿರಲ್ಲ, ಅವ್ರ ಮನಸ್ಸು ಸುದ್ದಿ ಇರ್ತದ. ಅಲ್ಲೇನ್ ಮಾಡ್ತೀವಿ ಬಿಡೋಪ್ಪ, ಅಲ್ಲೇನ್ ಮಾಡ್ತೀವಿ ಬಿಡು ಅಂದ್ರೆ ಮನಸ್ಸು ಹಾಳಾಗ್ತದ. ನೀರು ಒಂದೇ ಇರ್ತದ, ಕೆಸರು ಕಾಲಾಗ ಗಜ್ ಇದ್ದಲ್ಲಿ ಕಾಲು ಇಟ್ಟಿರಿ ಅಂದ್ರ ಕಾಲು ಗಜ್ ಆಗ್ತದ, ತಿಳಿ ನೀರು ತಕೊಂಡ್ರಿ ಅಂದ್ರೆ ಕಾಲ್ ಚೆಕ್ ಆಗ್ತದ. ನೀರು ಒಂದೇ ಅವ, ಗಜ ನೀರ ತಿಳಿ ನೀರ, ಹಂಗ ಮನಸ್ಸು ಒಂದೇ ಅದ. ಅದಕ್ಕೆ ಹವಾಮಲ್ಲಿನಾಥ್ ಮಹಾರಾಜರು ಇವತ್ತು ಇಡೀ ದೇಶ ತಿರುಗಿ ನೋಡಿರ್ತದ, ಇಡೀ ದೇಶನೇ. ಯಾಕ ಈ ದಿವಸ ಎಲ್ಲಾ ಮಹಾನಾಯಕರದು ಜಯಂತಿ ಯಾರು ಮಾಡಿಲ್ರಿ. ಹೇಳ್ತಕ್ಕ ಎಲ್ಲಾ ಮಹಾನಾಯಕರು ಒಂದ್ ಜಾತಿಗೆ ಸೀಮಿತ ಇಟ್ಟಿದ್ದೆವು. ಹೇಳ್ತೇವೆ ಈಗ ಅಪ್ಪರು ಹೇಳಿದ್ರು, ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆ ಮಗನೆಂದೆನಿಸತ್ತೆ ಹೇಳಿದ್ರು ಅಪ್ಪರು. ಇವೆಲ್ಲ ನಾವು ಹೇಳಿಕೆ ಇಟ್ಟಿದ್ದೆವು. ಯಾರ ಬಂದ್ರೆ ನೀ ಯಾವ ಜಾತಿದವರು, ನೀ ಯಾವ ಜಾತಿದವರು ಕೇಳ್ತಾರ ಫಸ್ಟ್. ಯಾಕ ಹೇಳ್ತೇನೋ ವಚನ, ಹೇಳೋದೊಂದು ಮಾಡೋದೊಂದು. ಅವ್ರೇನಂತ ಭೂಮಿಯಾಗ ಇರ್ತಕ್ಕಂಥ ಎಲ್ಲ ನನ್ನ ಮಕ್ಕಳು ಹೇಳ್ತಾರೆ, ಎಲ್ಲರಿಗೂ ಸರಿ ತಗೊಂಡು ಇಲ್ಲಿ ಯಾರು ಲೀಡರ್ಗಳಿಲ್ಲ, ಯಾರು ರಾಜಕಾರಣಿಗಳಿಲ್ಲ, ಯಾರು ಶ್ರೀಮಂತರು ಇಲ್ಲ, ಬಡರಿಲ್ಲ, ಎಲ್ಲರಿಗೂ ಒಂದೇ ದರ್ಶನ ಕೊಡ್ತಕ್ಕಂಥ ಮಹಾರಾಜರು ಯಾರೈತೆ ಅದು ಹವಾಮಲ್ಲಿನಾಥ್ ಮಹಾರಾಜರು. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಬಡ್ರಿ ಬಂದ್ರೇನ, ಸೌಕರ್ಯ ಬಂದ್ರೇನ, ಲೀಡರ್ಗಳಿಗೆ ಬಂದ್ರೇನ, ಬಡ್ರಿಗೆ ಫಸ್ಟ್ ದರ್ಶನ ಕೊಟ್ಟು ಹಿಂದಿನ ಕೊಡ್ತಾರೆ ಲೀಡರ್ಗಳಿಗೆ ದರ್ಶನ. ಯಾಕ ಅವರು ಮುಖ್ಯ ಇಂಪಾರ್ಟೆಂಟ್ ಅಂತೇಳಿ. ಅದಕ್ಕ ಇವೆಲ್ಲರಿಗೂ ಹೇಳ್ತಕ್ಕಂಥ ಇಷ್ಟೇ. ಈಗ ಉಳಿತೇನೀಗ ನನ್ಯಾಗ ಉಳಿತು, ನಾವು ಹ್ಯಾಂಗ ನೋಡ್ಕೋತೀವಲ್ಲ ಹಂಗಿರ್ತದ. ಹವಾಮಲ್ಲಿನಾಥ್ ಮಹಾರಾಜರು ದಾಸೋಹ ಅಂತೂ ಅವ್ರು ಯಾವಾಗೋ ಹೇಳ್ಬಿಟ್ಟಾರ. ಈ ಭೂಮಿ ಮ್ಯಾಗ ಶ್ರೀಮಂತರು ಯಾರು? ಶ್ರೀಮಂತಕ್ಕೆ ತೋರ್ಸ್ಕೊಂಬ ಸಣ್ಣಕ್ಕ ಕೈದಾಗ 5 ಬೆಳ್ಳಿ ಉಂಗುರ ಹಾಕೊಂಬದು, ಒಳ್ಳೆ ಲಾಕೆಟ್ ಹಾಕೊಂಬದು, ದೊಡ್ಡ ದೊಡ್ಡ ಗಾಡಿ ಇರೋದು, ಅವ್ರಿಗೆ ಸೌಕರ್ಯ ಅಂಬಲ್ಲ. ಸೌಕರ್ಯ ಯಾರಿಗೆ ಅನ್ಬೇಕಂತ ಹವಾಮಲ್ಲಿನಾಥ್ ಮಹಾರಾಜರು ಹೇಳ್ಯಾರ. ಸೌಕರ್ಯ ಯಾರಿಗೆ ಅನ್ಬೇಕಂದ್ರ ನಿಮ್ ಮನೆಗೆ ಯಾರು ಹಸುವಾಗಿ ಬರ್ತಾರ, ನಿರಿಕಿಯಾಗಿ ಬರ್ತಾರ, ನೀವೇನ್ ಸೌಕರ್ಯ ಇರೋದಿಲ್ಲ, ಹಿಂಗ ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿರಂದ್ರೆ ಈ ಜಗತ್ತು ನಿಮ್ಮಂತ ಶ್ರೀಮಂತರು ಯಾರೂ ಆಗಲ್ಲ.